ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಭಾನುವಾರ ಹಾಗೆ ಸೋಮವಾರದ್ದು ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋದಿತ್ತು. ಅಂದರೆ ನಮ್ಮ ಅದಕ್ಕೆ ಬ್ಲೌಸ್ ಇತ್ತಲ್ವ, ಅದನ್ನು ಸ್ಟಿಚ್ ಮಾಡಿರಲಿಲ್ಲ. ಅದನ್ನು ಇವತ್ತು ಸ್ಟಿಚಿಂಗ್ ಮಾಡಿದೆ. ಆ ಡಿಸೈನ್ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಲಂಚ್ಗೆ ಏನೆಲ್ಲ ಪ್ರಿಪೇರ್ ಮಾಡಿದೆ ಅಂತ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದು ಭಾನುವಾರ ಸ್ವಲ್ಪ ಹೊರಗಡೆಗೆ ಹೋಗಿದ್ವಿ. ಬರೋವಾಗಲೇ ತಂದುಬಿಡ್ಬೇಕಾಗಿತ್ತು ಈ ಲೈನಿಂಗ್ ಪೀಸ್ನೆಲ್ಲ. ಆದರೆ ಸ್ಯಾರಿ ಕಲರ್ ಸ್ವಲ್ಪ ಹೆಚ್ಚು ಕಮ್ಮಿ ಅನಿಸ್ತಿರತ್ತೆ. ಅಂದರೆ ನೋಡ್ದೇ ತರೋದಕ್ಕೂ ಸ್ಯಾರಿನ ತೊಗೊಂಡೋಗಿ ಲೈನಿಂಗ್ ಪೀಸ್ನ ತೊಗೊಳೋದಕ್ಕೂ ವ್ಯತ್ಯಾಸ ಇರುತ್ತಲ್ವ. ಸೊ ಹಾಗಾಗಿ ತರಲಿಲ್ಲ. ಮತ್ತೆ ಮನೆಗೆ ಬಂದು ಸೀರೆನೆಲ್ಲ ತೊಗೊಂಡೋಗಿ ಇಲ್ಲಿ ಲೈನಿಂಗ್ ಪೀಸ್ ತೊಗೊಂಬರೋಣ ಅಂತ ಹೋಗಿದ್ವಿ. ಫಾಲ್ ಮತ್ತು ಲೈನಿಂಗ್ ಎರಡೂ ಕೂಡ ಒಂದೇ ಅಂಗಡಿಯಲ್ಲಿ ತೊಗೊಂಡ್ಬಿಡ್ತೀವಿ. ಆವಾಗ ಕರೆಕ್ಟಾಗಿ ಕಲರ್ಸ್ ಎಲ್ಲ ಸಿಕ್ಬಿಡುತ್ತೆ ನಮಗೆ. ಈ ಅಂಗಡಿನಲ್ಲಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಅಂದರೆ ಸ್ವಲ್ಪನೂ ಕೂಡ ಡಿಫ್ರೆನ್ಸ್ ಇಲ್ಲದಿರೋ ಥರ ಹುಡುಕಿ ತೆಗೆದು ಕೊಡ್ತಾರೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಇಲ್ಲೇ ಬರ್ತೀನಿ. ಕೆಲವೊಂದು ಸಾರಿ ಒಂದೊಂದೇ ಪೀಸ್ ಏನಾದರೂ ತೊಗೋಬೇಕು ಅಂತಂದರೆ ನಮ್ಮ ಮನೆ ಪಕ್ಕ ಒಂದು ಅಂಗಡಿ ಇದೆ, ಅಲ್ಲಿ ತೊಗೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಹಿತ್ತಾಳೆದು ದೀಪ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ಅಂಗಡಿಗೆ ಬಂದಿದ್ವಿ. ಹಿತ್ತಾಳೆ ದೀಪ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ. ಅಂದರೆ ತೀರಾ ಚಿಕ್ಕದು ಬೇಡ, ಇನ್ನೂ ದೀಪಾಲೆ ಕಂಬ ಥರ ಬರುತ್ತಲ್ವ, ಆ ಥರನೂ ಕೂಡ ಬೇಡವಾಗಿತ್ತು. ಅಂದರೆ ಫಸ್ಟ್ ಇಟ್ಟಿದ್ದಾರಲ್ಲ ಆ ಥರದ್ದು ಬೇಡವಾಗಿತ್ತು. ಇವಾಗ ಅಮ್ಮ ಇಟ್ಕೊಂಡಿದ್ದಾರಲ್ವ ಆ ಥರದ್ದು ಬೇಕಾಗಿತ್ತು. ಮೊದಲೆಲ್ಲ ಈ ಥರದ್ದು ಇತ್ತು ಮನೆಯಲ್ಲಿ. ನಮ್ಮಮ್ಮ ತೂಕಕ್ಕೆ ಹಾಕೋವಾಗ ಬೇರೆ ಬೇರೆ ಹಿತ್ತಾಳೆ ಐಟಮ್ಸ್ನೆಲ್ಲ ಹಾಕೋವಾಗ ಅದನ್ನು ಕೂಡ ಹಾಕ್ಬಿಟ್ಟಿದ್ರಂತೆ. ಸೊ ಹಾಗಾಗಿ ನನಗೆ ಬೇಕಾಗಿತ್ತು ಅಂತ ಇವತ್ತು ತೊಗೊಳ್ಳೋಣ ಅಂತ ಬಂದಿದ್ವಿ. ಚಿಕ್ಕದಕ್ಕೆ 195 ಏನೋ ಹೇಳಿದ್ರು. ಹಾಗೆ ದೊಡ್ಡದಿದೆ ಅಲ್ವಾ ಇವಾಗ ತೊಗೊಂಡಿರೋದು, ಇದಕ್ಕೆ 295 ಏನೋ ಹೇಳಿದ್ರು. ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಟ್ಟರು. ಮತ್ತು ಲೈಟರ್ ಕೂಡ ಹಾಳಾಗ್ಬಿಟ್ಟಿತ್ತು, ಅದನ್ನು ಕೂಡ ತೊಗೋಬೇಕಾಗಿತ್ತು ಅಂತ ಅಂಗಡಿಗೆ ಬಂದಿದ್ವಿ. ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ 295 ರುಪೀಸ್ ಹೇಳಿದ್ರು. ಈ ಥರ ಅಂಗಡಿಗಳಲ್ಲಿ ಕಡಿಮೆ ಮಾಡಿ ಅಂದರೆ ಒಂದು 10 ರೂಪಾಯಿ ಕಡಿಮೆ ಮಾಡ್ಬೋದು, ಇಲ್ಲಾಂದರೆ 20 ರೂಪಾಯಿ ಕಡಿಮೆ ಮಾಡ್ಬೋದು ಅಷ್ಟೇ. ಅದ್ರ ಮೇಲಂತೂ ಜಾಸ್ತಿ ಕಡಿಮೆನೇ ಮಾಡಲ್ಲ. ನಾವು ಎಷ್ಟೇ ಬಾರ್ಗೇನ್ ಮಾಡಿದರೂ ಕೂಡ ಕಡಿಮೆ ಮಾಡಲ್ಲ. ಹಾಗೆ ಅದನ್ನು ಕೂಡ ತೊಗೊಂಡು ಸ್ವಲ್ಪ ಬೇಕ್ರಿಗೆ ಬಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಇದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಹೊರಗಡೆ ಕೂಡ ಹೋಗಿ ಬಂದಿದ್ವೆಲ್ಲ, ಸುಸ್ತು ಕೂಡ ಆಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲೇ ವ್ಲಾಗ್ನ ಸ್ಟಾಪ್ ಮಾಡಿ ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಪುಟ್ಟದಾಗಿರೋಂಥ ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ.
ಬೆಳಗಿನ ರುಟೀನ್ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೋಸ್ಕರ ಅಂತ ಪೂರಿ, ಅದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಗೊಜ್ಜನ್ನು ಮಾಡಿದ್ದೆ. ಬೀಟ್ರೂಟ್ ಕುರ್ಮಾ ಅಂತ ತುಂಬ ಚೆನ್ನಾಗಿ ಬಂದಿರುತ್ತೆ. ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ ನಾನು ಆ ರೆಸಿಪಿನ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ, ಅಂದರೆ ಹಳೆ ವೀಡಿಯೋಸ್ಗಳಲ್ಲಿ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲೇನು ಈ ಗೊಜ್ಜು ರೆಸಿಪಿನ ಶೇರ್ ಮಾಡಿಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ನ ತುರಿದು ಮಾಡ್ತಾರಲ್ವ, ಆ ಥರ ಪಲ್ಯ ಇಷ್ಟ ಆಗ್ತಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಬೇಕು ಅಂತಂದರೆ ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡಿರ್ತೀನಿ ರೆಸಿಪಿನ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಲಂಚ್ಗೋಸ್ಕರ ಅಂತ ಅನ್ನ ಮತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅಂದರೆ ಹುರುಳಿಕಾಳು ಸ್ವಲ್ಪ ಜಾಸ್ತಿನೇ ಇತ್ತು, ಇನ್ನೇನು ಹುಳ ಹಿಡಿತಾ ಇತ್ತು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಖಾಲಿ ಮಾಡಿಬಿಡೋಣ ಅಂತ ನೆನ್ನೆನೇ ಹುರುಳಿಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಇವಾಗ ಸಾಂಬಾರು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕಾಳನ್ನು ಮೊಳಕೆ ಕಟ್ಟೋಣ, ಅದಾದಮೇಲೆ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಹುರುಳಿಕಾಳು ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಅಕ್ಕಿನ ನೆನೆ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಉಪ್ಪು ನೀರನ್ನೆಲ್ಲ ಹಾಕಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿರ್ತೇನೆ. ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ಅಕ್ಕಿನ ಬೇಯೋದಕ್ಕೆ ಇಟ್ಕೊಳ್ಳೋದು, ಅಂದರೆ ರೈಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೋತೀನಿ. ಹಾಗೆ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ಮತ್ತು ಮಸಾಲೆಗೆ ಬೇಕಾಗಿರೋಂಥದ್ದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಒಮ್ಮೆ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ಹುರುಳಿಕಾಳು ಸಾಂಬಾರನ್ನ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿ ಸೇಮ್ ಮೊಳಕೆ ಹುರುಳಿಕಾಳು ಸಾಂಬಾರು ಥರನೇ ಇರುತ್ತೆ, ಅಂದರೆ ಹುರುಳಿಕಾಳು ಮೊಳಕೆ ಬಂದಿರೋದಿಲ್ಲ ಅಲ್ವಾ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ, 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಕೂಡ ಬೇಕು, ಅದನ್ನು ಕೂಡ ರೆಡಿ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಸೇರಿಸಿ, ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊನಲ್ಲೇ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊನ ಹಾಕಿ 4ರಿಂದ 5 ಎಷ್ಟಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಏನೂ ಹಾಕ್ಕೋತಾ ಇಲ್ಲ. ಹಾಗೆಯೇ ಇದಕ್ಕೇನೆ ಈ ಹಂತದಲ್ಲೇ ಸ್ವಲ್ಪ ಹುಣಸೆ ಹಣ್ಣು ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನಷ್ಟು ಮಾತ್ರ. ಅದನ್ನು ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ಹಾಗೆ 1ರಿಂದ 2 ಸ್ಪೂನಷ್ಟು ಕಡಲೆ, ತುಂಬ ಜಾಸ್ತಿ ಕಡಲೆನ ಸೇರಿಸ್ಕೋಬಾರ್ದು, ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ 1ರಿಂದ 2 ಸ್ಪೂನಷ್ಟು ಮಾತ್ರ ಕಡಲೆನ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ರುಬ್ಕೋಬೇಕು. ಮೊದಲಿಗೆ ಹಾಗೆಯೇ ರುಬ್ಕೋತೀನಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಸಾಲೆನ ರುಬ್ಕೋತೀನಿ, ಆವಾಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇನ್ನೊಂದೇನು ತಪ್ಪು ಜಾಸ್ತಿ ಮಾಡ್ತೀವಿ ಅಂತಂದರೆ ಮೊದಲೇ ನೀರನ್ನು ಕೂಡ ಹಾಕ್ಕೊಂಬಿಟ್ಟಿರ್ತೀವಿ, ಆವಾಗ ಗ್ರೈಂಡ್ ಮಾಡಿದ ತಕ್ಷಣ ನೀರು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಮಿಕ್ಸಿ ಜಾರಿಂದ. ಅದಕ್ಕೋಸ್ಕರ ಮೊದಲು ಅದನ್ನು ರುಬ್ಕೊಂಡು ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋತೀನಿ. ಇವತ್ತು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಹುರುಳಿಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು, ಒಗ್ಗರಣೆ ಸಪ್ರೇಟಾಗಿ ಹಾಕ್ಕೊಳ್ಳೋದು ಆ ಥರ ಏನೂ ಮಾಡ್ತಾ ಇಲ್ಲ. ಒಂದೇ ಸಾರಿ ಕುಕ್ಕರ್ನಲ್ಲೇ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ ಮಾಡೋದಕ್ಕೂ ಕೂಡ ಇಟ್ಕೊಂಡು ಸಾಂಬಾರು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆನ ಸೇರಿಸಿ ಸಿಡಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಒಣಗಿರುವಂಥ ಮೆಣಸಿನ್ಕಾಯಿನ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ, ಟೊಮ್ಯಾಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಈ ಹಂತದಲ್ಲಿ ಸೇರಿಸ್ಕೋಬೇಕು. ಇತ್ತು ಅಂತ ಅಂದರೆ ಬದನೆಕಾಯಿನೂ ಕೂಡ ಹಾಕ್ಕೊಳ್ಳಿ, ಇನ್ನೂ ರುಚಿಯಾಗಿ ಬರುತ್ತೆ. ಬದನೆಕಾಯಿ ಇರಲಿಲ್ಲ, ಹಾಗಾಗಿ ಇಲ್ಲಿ ಸೇರಿಸ್ಕೊಂಡಿಲ್ಲ, ಇದ್ರೆ ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಮಸಾಲೆನೆಲ್ಲ ಹಾಕಿದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆನ ಹಸಿಯಾಗಿ ಸೇರಿಸ್ಕೊಂಡಿರೋದ್ರಿಂದ ಒಗ್ಗರಣೆನಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ, ಅದು ಘಮ ಬರ್ತಾ ಇರುತ್ತೆ. ಆ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂತಹ ಇಲ್ಲಿ ಹುರುಳಿಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು, ಆದರೆ ಚೆನ್ನಾಗಿ ಇದನ್ನು ನೆನೆಸಿಟ್ಕೊಂಡಿರೋವಂಥದ್ದು, ಅಂದರೆ ಇದನ್ನು ಹುರಿಯೋ ಅಗತ್ಯ ಇಲ್ಲ, ಹಾಗೆಯೇ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಇಲ್ಲ. ಆಲ್ರೆಡಿ ನೆನೆಸಿಟ್ಕೊಂಡಿರೋದ್ರಿಂದ 1-2 ವಿಷಲ್ಗೆ ಬೆಂದೋಗಿಬಿಡುತ್ತೆ ಅದು, ಅಂದರೆ 2 ಕೂಗಿಸ್ಕೊಂಡ್ರೇ ಬೆಂದೋಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆಯೇ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು 1 ಗಂಟೆಲ್ದಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು. ಸ್ಟೀಲ್ ಕುಕ್ಕರು ತಳ ಹಿಡಿಯುತ್ತೆ ಪೂಜಾ, ಟೊಮೆಟೊ ಬಾತ್ ಮಾಡಿದಾಗ ಆಗಿರ್ಬೋದು, ಸಾಂಬಾರು ಮಾಡಿದಾಗ ಆಗಿರ್ಬೋದು ಅಂತ ಹೇಳ್ತಾನೆ ಇರ್ತೀರಾ. ನೀವು ಯಾವುದೇ ಅಡುಗೆ ಮಾಡಿದ್ರೂ ಕೂಡ, ಅಂದರೆ ಟೊಮೆಟೊ ಬಾತ್ ಆಗಿರ್ಬೋದು, ಪುಲಾವ್ಗಳಾಗಿರ್ಬೋದು, ಮಸಾಲೆ ಹಾಕಿರುವಂಥ ಸಾಂಬಾರುಗಳಾಗಿರ್ಬೋದು, ಯಾವುದೇ ಆದ್ರೂ ಕೂಡ ಸ್ಟೀಲ್ ಕುಕ್ಕರ್ನಲ್ಲಿ ಮಾಡುವಾಗ ಅದನ್ನು ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಅಂದರೆ ಅದು ತಳ ಹಿಡಿತಾ ಇರುತ್ತೆ, ಗೊತ್ತೇ ಇರುತ್ತೆ, ಮಸಾಲೆ ಎಲ್ಲ ಹಾಕಿದಾಗ
ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅಂದರೆ ಅದನ್ನು ನೀರನ್ನೆಲ್ಲ ಹಾಕಿ ನಾವು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡಿರ್ತೀವಲ್ವ, ಆವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೋಬೇಕು. ಅದು ಯಾವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆ ಹಂತದಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಆವಾಗ ತಳ ಎಲ್ಲ ಹಿಡಿಯೋದಿಲ್ಲ. ನಾವು ನೀರನ್ನೆಲ್ಲ ಹಾಕಿ ಟೈಮ್ ಇಲ್ಲ ಅಂತ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕುಕ್ಕರ್ ಲಿಡ್ನ ನೀವು ಯಾವಾಗ ಕ್ಲೋಸ್ ಮಾಡಬೇಕು ಅಂದರೆ ಕುದಿಯೋ ಹಂತದಲ್ಲಿ ಕ್ಲೋಸ್ ಮಾಡಬೇಕು. ಹಾಗೆ ಇವಾಗ ನೆಂಚ್ಕೊಳ್ಳೋದಕ್ಕೆ ಅಂತ ಹೂಕೋಸಿಂದ ಒಂದು ಸೈಡ್ ಡಿಶ್ನ ಮಾಡ್ತಾಯಿದ್ದೀನಿ. ಇದನ್ನು ಸೈಡ್ ಡಿಶ್ ಆಗಾದ್ರೂ ತೊಗೋಬೋದು, ಇಲ್ಲಾಂದರೆ ಟೀ ಟೈಮ್ ಸ್ನ್ಯಾಕ್ಸ್ಗೋಸ್ಕರನಾದ್ರೂ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಹೂಕೋಸನ್ನು ಚೆನ್ನಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರು, ಅರಿಶಿನ ಪುಡಿ, ಉಪ್ಪನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಹೂಕೋಸನ್ನು ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಟ್ಟು, ಅದಾದ ನಂತರ ಹೂಕೋಸನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕಿ, ನಂತರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ತೀರಾ ತೆಳುವಾಗಿ ಅಂದರೆ ಬಜ್ಜಿ ಹಿಟ್ಟು ಮಾಡ್ಕೋತೀವಲ್ವ, ಆ ಥರನಾದ್ರೂ ಕಲಿಸ್ಕೋಬೋದು. ನಾನಿವತ್ತು ಫುಲ್ ಡ್ರೈ ಆಗಿ ಮಾಡ್ತಾಯಿದ್ದೀನಿ, ಅಂದರೆ ಫುಲ್ಲು ಡ್ರೈ ಆಗಿರಬೇಕು, ಸ್ವಲ್ಪನೂ ಕೂಡ ತೆಳು ಇರಬಾರ್ದು, ಆ ಥರ ಮಾಡ್ಕೋತಾ ಇದ್ದೀನಿ. ಈ ಥರ ಇಷ್ಟ ಆಗುತ್ತೆ. ನಿಮಗೇನಾದ್ರೂ ಫುಲ್ ಹೂಕೋಸ್ಗೆ ಫುಲ್ ಕೋಟಿಂಗ್ ಆಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ನೀರು ಥರ ಇರುತ್ತಲ್ವ, ಹೂಕೋಸ್ಗೆ ಫುಲ್ ಕೋಟಿಂಗ್ ಆಗಿರುತ್ತೆ. ಅಂದರೆ ನಾನಿವತ್ತು ಸ್ವಲ್ಪ ಕೋಟಿಂಗ್ ಆಗಲಿ, ಸ್ವಲ್ಪ ಹಾಗೇ ಇರಲಿ ಅನ್ನೋ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡು ಅದಾದ ನಂತರ ಈ ಕೋಟಿಂಗ್ ಆಗಿರುವಂಥ ಹೂಕೋಸನ್ನೆಲ್ಲ ಹಾಕಿ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು. ಟೀ ಟೈಮ್ ಸ್ನ್ಯಾಕ್ಸ್ಗೆ, ಕಾಫಿ ಟೈಮ್ಗೆ, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಯಾವುದಾದ್ರೂ ಅನ್ನ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ಗೆ ಈ ಥರದಕ್ಕೆಲ್ಲ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ತುಂಬ ಜನ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಎಕ್ಸಾಕ್ಟ್ ಇದು ಡ್ರೈ ಗೋಬಿ ಥರನೇ ಇರುತ್ತೆ, ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಸಾಂಬಾರನ್ನ ಕೂಗೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕೂಗಿತ್ತು. ರೈಸ್ ಕೂಡ ರೆಡಿಯಾಗಿತ್ತು. ತುಂಬ ಉದ್ರುದ್ರಾಗಿ ತುಂಬಾ ಸಾಫ್ಟಾಗಿ ಯಾವ ರೀತಿ ರೈಸ್ ರೆಡಿಯಾಗಿದೆ ನೋಡ್ತಿರ್ಬೋದು. ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರನೇ ನೆನೆಸಿಟ್ಟು ಅನ್ನನ ಮಾಡ್ಕೋಬೇಕು. ಹಾಗೆ ಸೈಡಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು. ಬೆಳಿಗ್ಗೆ ಪೂರಿ ಮತ್ತು ಸಾಗು ಮಾಡಿದ್ದೆ ಅಲ್ವಾ, ಅದು ಕೂಡ ಸ್ವಲ್ಪ ಮಿಕ್ಕೊಂಡಿತ್ತು, ಒಂದು 3 ಪೂರಿಯಷ್ಟು. ಊಟದ ಜೊತೆ ಅದನ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಹೂಕೋಸಿಂದ ಒಂದು ಸೈಡ್ ಡಿಶ್ನ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಇವಾಗಲೇ ಸಾಂಬಾರೆಲ್ಲ ಮಾಡ್ಕೊಂಡಿರ್ತೀನಿ. ಸೊ ನೈಟ್ ಡಿನ್ನರ್ಗೆ ಏನೂ ಟೆನ್ಷನ್ ಇರೋದಿಲ್ಲ. ಸ್ವಲ್ಪ ಬೇಕು ಅಂದರೆ ಮುದ್ದೆ ಮಾಡಿಕೊಂಡ್ರೆ ಇದೇ ಸಾಂಬಾರು ಇರುತ್ತೆ, ಮತ್ತು ಅಡುಗೆ ಮಾಡೋ ಅಗತ್ಯ ಕೂಡ ಇರೋದಿಲ್ಲ. ಹಾಗೆ ಇಲ್ಲಿ ನಮ್ಮ ಅತ್ತಿಗೆಗೆ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೆ. ಅಂದರೆ ಅವತ್ತೇ ಹಬ್ಬಕ್ಕಿಂತ ಮುಂಚೆ ಫಾಲ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಬ್ಲೌಸ್ನ ಸ್ಟಿಚ್ ಮಾಡಿರಲಿಲ್ಲ, ಟೈಮ್ ಕೂಡ ಆಗಿರಲಿಲ್ಲ ಅಂತ. ಈ ಅಯನ್ ಬಾಕ್ಸ್ನ ಹೀಟ್ಗೆ ಹಾಕೋದಕ್ಕೆ ಹೋಗ್ಬಿಟ್ಟು ಮರ್ತೇ ಹೋಗ್ಬಿಟ್ಟಿತ್ತು. ಅಯನ್ ಬಾಕ್ಸ್ ಹೀಟಾಗಿ ಆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆವಾಗ ಹೋಗಿ ನೋಡ್ತಾ ಇದ್ದೀನಿ, ಫುಲ್ ಹೀಟ್ ಆಗಿಬಿಟ್ಟಿತ್ತು. ಅದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟು ಅದಾದ ನಂತರ ಇಲ್ಲಿ ಈ ಲೈನಿಂಗ್ ಪೀಸ್ ಏನಿದೆ ಅದನ್ನು ಏನು ಮಾಡ್ಕೋತಾ ಇದ್ದೀನಿ. ಅವಾಗಲೇ ತಂದರೆ ಕರೆಕ್ಟಾಗಿರುತ್ತೆ. ನಾವು ಸ್ವಲ್ಪ ತಂದಿಟ್ಕೊಂಡು ಒಂದು ಸ್ವಲ್ಪ ದಿನ ಆಗಿರುತ್ತಲ್ವ, ಸೊ ಹೆಂಗೆಂಗೋ ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಅದಕ್ಕೋಸ್ಕರ ಒಮ್ಮೆ ಅಯನ್ ಮಾಡಿಕೊಂಡು ಆ ನಂತರ ಕಟ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೋತೀನಿ. ತುಂಬ ಸಿಂಪಲ್ ಡಿಸೈನ್ ಇದು. ಆಲ್ರೆಡಿ ಬ್ಲೌಸ್ ಪೀಸಲ್ಲೇ ತುಂಬ ಹೆವಿಯಾಗಿ ಡಿಸೈನ್ ಇತ್ತು, ಮತ್ತು ಇದಕ್ಕೆ ಡಿಸೈನ್ ಎಲ್ಲ ಮಾಡಿದ್ರೆ ಫುಲ್ ಜಾತ್ರೆ ಆಗಿಬಿಡುತ್ತೆ ಅಂತ ಈ ಬ್ಲೌಸ್ ಹೆಂಗಿದೆ ಹಾಗೆ ಹೊಲಿತಾ ಇದ್ದೀನಿ ಇವತ್ತು. ಅಂದರೆ ಬ್ಯಾಕ್ ಸೈಡ್ ಸ್ವಲ್ಪ ಡಿಸೈನ್ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬ್ಯಾಕ್ ಡಿಸೈನ್ ಹೇಗಿದೆ ಅಂತ. ತುಂಬ ಸಿಂಪಲ್ ಡಿಸೈನ್ನ ಇಟ್ಟಿದ್ದೀನಿ. ಹಾಗೆ ಇವರಿಗೆ ಬೋಟ್ ನೆಕ್ ಕೂಡ ಬೇಕಾಗಿತ್ತಂತೆ. ಸೊ ಹಾಗಾಗಿ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಬೋಟ್ ನೆಕ್ಗೆ ಇಟ್ಕೊಂಡು, ಅಂದರೆ ಬೋಟ್ ನೆಕ್ನೇ ಇಟ್ಟು ಬ್ಯಾಕ್ ಸೈಡ್ ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ಹಾಗೆಯೇ ಇವ್ರಿಗೂ ಕೂಡ ಪ್ರಿನ್ಸ್ ಕಟ್ನೇ ಸ್ಟಿಚ್ ಮಾಡಿರೋವಂಥದ್ದು. ಪ್ಲೇಯ್ನಾಗಿ ಪ್ರಿನ್ಸ್ ಕಟ್ ಮತ್ತು ನಾರ್ಮಲ್ ಸ್ಲೀವ್, ನಾರ್ಮಲ್ ಬೋಟ್ ನೆಕ್. ತುಂಬ ಸಿಂಪಲಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ಬ್ಲೌಸ್ ಪೀಸ್ಗಳಿಗೆ ಸಿಂಪಲಾಗಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೋಡಿ ಬ್ಯಾಕ್ ಡಿಸೈನ್ ಈ ಥರ ಮಾಡಿದ್ದೀನಿ. ಅದಕ್ಕೆ ಹುಕ್ಕಾದರೂ ಹಾಕ್ಕೋಬೋದು ಈ ಪ್ಲೇಸಲ್ಲಿ. ಇಲ್ಲ ಅಂತಂದರೆ ನಾವು ಟೈ ಮಾಡ್ತೀವಲ್ವ, ಆ ಥರ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ರಂಟ್ ಸೈಡ್ ಪ್ರಿನ್ಸ್ ಕಟ್ ಕೂಡ ಸ್ಟಿಚ್ ಮಾಡಿದ್ದಾಯಿತು. ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಇಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮದು ಯಾವುದು ಹೊಲಿಗೆ ಮಷಿನ್ ಹೇಳಿ ಅಂತ. ಆಲ್ರೆಡಿ ಶೇರ್ ಮಾಡಿದ್ದೀನಿ SG ಜಮ್ಸಿ ಅಂತ.
ಇದ್ರ ಕಂಪ್ಲೀಟಾಗಿ ವಿಡಿಯೋ ಕೂಡ ಹಾಕಿದ್ದೀನಿ. ಸ್ವಲ್ಪ ಹಳೆ ವಿಡಿಯೋಗಳನ್ನ ಹೋಗಿ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಪ್ರೈಸ್ ಏನು ಮತ್ತು ಎಲ್ಲಿ ತೊಗೊಂಡಿದ್ದು ಅಂತ. ಲಿಂಕ್ ಕೂಡ ಕೇಳ್ತಾಯಿದ್ರಿ. ಇದನ್ನು ನಾರ್ಮಲ್ ಔಟ್ಸೈಡ್ ಶಾಪ್ ಇರುತ್ತಲ್ವ, ಆಫ್ಲೈನಲ್ಲಿ ತೊಗೊಂಡಿದ್ದು. ಲಿಂಕ್ ಎಲ್ಲ ಇಲ್ಲ ನನ್ನ ಹತ್ರ. ಸ್ವಲ್ಪ ಹಳೆ ವಿಡಿಯೋನ ಹೋಗಿ ಚೆಕ್ ಮಾಡಿದ್ರೆ ತಮ್ನೇಲಲ್ಲೇ ಹಾಕಿರ್ತೀನಿ ಮಷಿನ್ ಬಗ್ಗೆ ಅಂತ. ಹೋಗಿ ಚೆಕ್ ಮಾಡಿ ನೋಡಿ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಪ್ರೈಸ್ ಎಲ್ಲ ಎಷ್ಟು ಅಂತ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಕೊಟ್ಕೊಳ್ತಾ ಇದ್ದೆ. ಪರ್ಫೆಕ್ಟಾಗಿ ಬಂದಿತ್ತು ಫಿನಿಶಿಂಗ್. ಅಂದರೆ 1 by 1 ನಾವು ಸ್ಟಿಚಸ್ನ ಹಾಕ್ತೀವಲ್ವ, ಅಂದರೆ ಎಡ್ಜಸ್ಸಲ್ಲಿ, ಅಂದರೆ ಫಿಟ್ಟಿಂಗ್ ಲೈನ್ ಆದಮೇಲೆ ಎಕ್ಸ್ಟ್ರಾ ಸ್ಟಿಚಸ್ನ ಹಾಕ್ತೀವಲ್ವ, ಆವಾಗ ಗೊತ್ತಾಗ್ಬಿಡುತ್ತೆ ನಮಗೆ ಕರೆಕ್ಟಾಗಿ ಬ್ಲೌಸ್ ಬಂದಿದೆಯಾ ಇಲ್ವಾ ಅಂತ. ಎಲ್ಲೂ ಕೂಡ ಏರುಪೇರು ಹೆಚ್ಚು ಕಡಿಮೆ ಇಲ್ಲ, ಅಂದರೆ ಪರ್ಫೆಕ್ಟಾಗಿ ಬ್ಲೌಸ್ ಬಂದಿದೆ ಅಂತ. ಪರ್ಫೆಕ್ಟಾಗಿ ಬ್ಲೌಸ್ ಕೂಡ ಬಂದಿತ್ತು. ಕರೆಕ್ಟಾಗೆಲ್ಲ ಅಳತೆ ಮಾಡಿ ಚೆಕ್ ಮಾಡಿ ಎಲ್ಲ ನೋಡಿದ್ದಾಯಿತು. ಏನೇ ಇದ್ರೂ ಇವಾಗ ಹುಕ್ಸ್ ಹಾಕೋದಷ್ಟೇ. ಇನ್ನು ಬ್ಲೌಸಲ್ಲೇ ಸ್ವಲ್ಪ ಬಾರ್ಡರ್ ದೊಡ್ಡದೇನೇ ಇತ್ತು. ಅದಕ್ಕೆ ಏನು ಮಾಡಿದ್ದೀನಿ, ಬ್ಯಾಕ್ ಸೈಡ್ ಕೂಡ ಬಾರ್ಡರ್ ಕೊಟ್ಟು ಸ್ಲೀವ್ಗೂ ಕೂಡ ಬಾರ್ಡರ್ನ ಕೊಟ್ಟಿದ್ದೀನಿ. ಈ ಬಾರ್ಡರ್ ಲೆಂತ್ ಎಷ್ಟಿತ್ತು ಅಲ್ಲಿಂದ ಬ್ಯಾಕ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕರೆಕ್ಟಾಗಿ ಬಂದಿತ್ತು, ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಕೂಡ ಬಂದಿತ್ತು. ಇಲ್ಲಿಗೆ ಹುಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಟೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ಸಾರಿ ಹುಕ್ಕು ನಾವೇನಾದ್ರೂ ಬಗ್ದಾಗ ಸ್ವಲ್ಪ ಶೋಲ್ಡರ್ ಆ ಕಡೆ ಈ ಕಡೆ ಮಾಡಿದಾಗ ಹುಕ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾಕೆ ಬೇಕು ಅಂತ ಈ ಥರ ಟೈಯಿಂಗ್ನೇ ಇಟ್ಟಿದ್ದೀನಿ. ಫಿನಿಶಿಂಗ್ ಈ ಥರ ಬಂದಿದೆ. ನಿಮ್ಗೇನು ಅನ್ನಿಸ್ತು, ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.